ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ್ಲೇ ಅವ್ರ ಹತ್ರ ಹೋಗಿ ನಾನ್ ಈ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಲ್ಲ, ನೀವ್ ಅನ್ಕೊಂಡಾಗಿ ಗುಲಾಬಿ ನನ್ ಸೊಸೆ ಅಲ್ಲ ಅಂತ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಇದೇ ಕರೆಕ್ಟು. ಅಮ್ಮ, ಎಲ್ಲಿಗಮ್ಮ ಹೋಗ್ತಿದ್ಯಾ? ತಾಯಮ್ಮ ಹತ್ರ ಹೋಗಿ ನಾನ್ ಈ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಲ್ಲ ಅಂತ ಎಲ್ಲ ಸತ್ಯ ಹೇಳಕ್ ಹೋಗ್ತಿದ್ದೀನಿ. ಏನಮ್ಮ ಹೇಳ್ತಿದ್ಯಾ? ನೀನೇನಾದ್ರು ಆತರ ಮಾಡಿದ್ರೆ 50 ಲಕ್ಷ ಕಳ್ಕೊಂತೀಯಾ? ಆ ದುಡ್ಡು ಯಾವಳಿಗ್ ಬೇಕು? ನನ್ಗೆ ನೀನ್ ಮುಖ್ಯ, ನಿನ್ ಸಂತೋಷ ಮುಖ್ಯ. ನನ್ನಿಂದ ನಿನ್ ಜೀವನ ಹಾಳು ಮಾಡಕ್ ಬಿಡಲ್ಲ ನಾನು. ಈಗಾಗ್ಲೇ ಅವಳು ನಿನ್ನ ಮೋಡಿ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದಾಳೆ. ಇನ್ ನಾನು ಅವಳು ಒಪ್ಕೊಂಡ್ಬಿಟ್ರೆ ಇನ್ನೇನ್ ಮಾಡ್ತಾಳು ಯಾರಿಗ್ ಗೊತ್ತು? ಈಗಾಗಿದ್ದೆ ಸಾಕು, ಇನ್ ಮುಂದೆ ಹೀಗಾಗೋಕ್ ಬಿಡಲ್ಲ ನಾನು. ಈಗ್ಲೇ ಹೋಗಿ ಎಲ್ಲ ಸತ್ಯ ಹೇಳಿ ಅವ್ರನ್ನ ಮನೆಯಿಂದ ಆಚೆ ಹಾಕ್ತೀನಿ. ಏನಮ್ಮ ಮಾತಾಡ್ತಿದ್ಯಾ? ನಿನ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ? ನಾನ್ ಯಾವ ತರ ಅಂತ ತಪ್ಪು ಮಾಡಿದೀನಾ? ಈಗಾಗಿರೋ ತಪ್ಪು ಸಾಕಲ್ವೇನೋ? ಈಗಾಗ್ಲೇ ನನ್ ಗೊತ್ತಿಲ್ದೆ ಮದುವೆ ಮಾಡ್ಕೊಂಡು ಬಂದು ಒಂದ್ ತಪ್ಪು ಮಾಡಿದೀಯಾ. ಈಗ ನಾನು ಇನ್ನೊಂದ್ ತಪ್ಪು ಮಾಡಕ್ಕೆ ನಿನ್ ಕಳಿಸ್ಲಾ? ಅಮ್ಮ, ನೀನು ತಪ್ಪು ತಿಳ್ಕೊಂಡಿದ್ಯಾ. ನೀನ್ ಅನ್ಕೊಂಡಿರೋ ಹಾಗೆ ನಮ್ಮಿಬ್ರು ಮಧ್ಯೆ ಏನೂ ಆಗಿಲ್ಲ. ನೀನ್ ಒಪ್ಕೊಳ್ಳೋವರೆಗೂ ನಾವಿಬ್ರು ಮುಂದುವರಿಯಲ್ಲಮ್ಮ. ನನಗೆ ನಿನ್ ಮೇಲೆ ನಂಬಿಕೆ ಇದೆ ಕಣೋ, ಆದ್ರೆ ನಿಮ್ಮಿಬ್ಬರು ವಯಸ್ಸಿನ ಮೇಲೆ ನಂಬಿಕೆ ಇಲ್ಲ. ಅಮ್ಮ, ನಾನು ನಿನ್ ಮಗ, ನನ್ನ ನಂಬು. ಈಗ ನೀನೇನಾದ್ರೂ ಹೋಗಿ ಸತ್ಯ ಹೇಳ್ತೀನಿ ಅಂತಂದ್ರೆ ಇಲ್ಲಿವರೆಗೂ ಕಾಪಾಡ್ಕೊಂಡ್ ಬಂದಿರೋ ಮರ್ಯಾದಿನ ಕಳ್ಕೊಂತೀಯ. ಈಗ ನಿನ್ನ ಎಲ್ರು ಎಷ್ಟು ಒಳ್ಳೆಯವರು ಅಂತ ನೋಡ್ತಿದ್ದಾರೆ. ಇಂಥ ಟೈಮಲ್ಲಿ ನೀನೇನಾದ್ರೂ ಹೋಗಿ ಸತ್ಯ ಹೇಳಿದ್ರೆ ಅದನ್ನೇ ದೊಡ್ಡದ್ ಮಾಡ್ತಾರೆ. ಆಮೇಲೆ ನಿನ್ ಮರ್ಯಾದೆಲ್ಲ ಕಳ್ಕೊಂತೀಯ. ನೀನ್ ಆಚ ಕಡೆ ತಲೆ ಎತ್ಕೊಂಡು ಓಡಾಡೋದಕ್ಕಾಗೋದಿಲ್ಲ. ಅದರಿಂದ ನಮ್ ಜೀವನಕ್ಕೂ ಎಫೆಕ್ಟ್ ಆಗುತ್ತೆ. ಸ್ವಲ್ಪ ಅರ್ಥ ಮಾಡ್ಕೋ. ಹಾಗಂತ ನಾನೇ ನನ್ ಕೈಯಾರೆ ನಿನ್ ಬಾಳು ಹಾಳು ಮಾಡಕ್ಕಾಗತ್ತೇನೋ? ಜನ ಹೇಗಿದ್ರು ಮಾತಾಡ್ತಾರೆ. ಒಂದ್ ಕೆಲ್ಸ ಮಾಡೋಣ, ನಾವು ನಮ್ಮೂರಿಗೆ ಹೋಗ್ಬಿಡೋಣ. ಅಲ್ಲಿ ಈ ವಿಚಾರ ಯಾರಿಗೂ ಗೊತ್ತಿಲ್ಲ. ಅಮ್ಮ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಇವರು ಎಲ್ಲಾ ಕಡೆ ಪ್ರಚಾರ ಮಾಡಿದ್ದಾರೆ. ನೀನ್ ಎಲ್ಲಿಗೋದ್ರೂ ಗೊತ್ತಾಗುತ್ತೆ. ಅದಕ್ಕೆ ಇನ್ನೊಂದ್ 2 ದಿನ ಸುಮ್ನೆ ಇದ್ಬಿಡು. ಇವ್ರೇ ಹೋಗಾದ್ಮೇಲೆ ನೀನ್ ಯಾವ ತರ ಇದ್ದು ಆ ತರ ನಡ್ಕೊಳ್ಳುವಂತೆ. ಅಷ್ಟರಲ್ಲಿ ಅವರೆಲ್ಲ ನಿಮ್ಮಿಬ್ರಿಗೂ ಫಸ್ಟ್ ನೈಟ್ ಅರೇಂಜ್ ಮಾಡ್ಬಿಟ್ರೆ? ಅಮ್ಮ, ನಮಗೆ ಫಸ್ಟ್ ನೈಟ್ ಆಗಿಲ್ಲ ಅಂತ ಅವ್ರಿಗೆ ಯಾರು ಹೇಳ್ತಾರೆ? ಹಾಗೂ ಒಂದ್ ವೇಳೆ ಅರೇಂಜ್ ಮಾಡಿದ್ರು ನಾನು ಒಪ್ಕೊಳ್ಳೋದಿಲ್ಲ. ಈಗ ನೀನ್ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡು. ನಾನು ಇದೀನಿ ಅಂತ ಹೇಳಿದ್ನಲ್ಲ, ಹೋಗು. ಅಮ್ಮ, ನಾನು ನೋಡ್ಕೊಂತೀನಿ ಅಂತ ಹೇಳಿದ್ನಲ್ಲ, ಹೋಗು. ಅಮ್ಮ ಬದಲಾಗಿದ್ದಾರೆ ಅನ್ಕೊಂಡೆ. ಅವ್ರು ಬದಲಾಗೋ ತರ ಕಾಣಿಸ್ತಿಲ್ಲ. ದೇವ್ರೆ, ನೀನೇ ನಂಗೆ ದಾರಿ ತೋರಿಸ್ಬೇಕು. ಇಷ್ಟು ಟೆನ್ಷನ್ ಅಲ್ಲಿ ಇದ್ದೀನಿ. ಆರಾಮಾಗಿ ಮಲ್ಕೊಂಡು ಗೊರ್ಕೆ ಹೊಡಿತಾ ಇದಾರಲ್ಲ ಇವರು. ಎದ್ದೇಳ್ರಿ. ಹೀಗೆಲ್ಲ ಎಬ್ಸಿದ್ರೆ ಇವ್ರು ಎದ್ದೇಳಲ್ಲ. ಗೊತ್ತು ಏನ್ ಮಾಡ್ಬೇಕು ಅಂತ. ಅಯ್ಯೋ, ಒದ್ರೂ ಎಚ್ಚರ ಆಗ್ಲಿಲ್ವಾ? ರೀ, ಅಯ್ಯೋ ನಿಮ್ಮ ಎದ್ದೇಳ್ರಿ ಮೇಲೆ. ಯಾಕಮ್ಮೆ ಡಿಸ್ಟರ್ಬ್ ಮಾಡ್ತಿದ್ಯಾ? ಅಮ್ಮೆ, ನಾನು ಯಾವಾಗ ಇಲ್ಲಿ ಬಂದ್ ಮಲಗ್ದೆ? ನಾನ್ ಜಾಡ್ಸ್ ಒದ್ದಾಗ. ಓ, ಅದ್ಯಾ? ಬಹಳ ಒಳ್ಳೇದಾಯ್ತು. ಮೈಕೈ ಎಲ್ಲ ಸಡ್ಲಾಯ್ತು. ಕಡೆ ಒದಿಸ್ಕೊಂಡು ಪುಣ್ಯ ಮಾಡಿರ್ಬೇಕು. ಆಮೆ ಆ ಕಡೆ ಸರಿ, ಹೋಗಮ್ಮೆ ಆ ಕಡೆ. ಒಂಚೂರು ಸೀರಿಯಸ್ನೆಸ್ ಇಲ್ಲ. ಜಾರ್ಜ್ ಒದ್ದು ಎಬ್ಸಿದ್ರು. ಯಾಕೆ ಎಬ್ಬಿಸ್ತೆ ಅಂತ ಕೇಳ್ದೆ ಮತ್ತೆ ಮಲ್ಕೊಂಡು ಗೊರ್ಕೆ ಹೊಡಿತಾ ಇದಾರೆ ಇವ್ರನ್ನ. ಏನಾಯ್ತಮ್ಮೆ? ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಿದೀಯಾ? ಏನಾಯ್ತಾ? ಹೋಗಿ ಸಮರ್ಥನ ರೂಮಿಂದ ಹೊರಗಡೆ ಕರ್ಕೊಂಡ್ ಬನ್ನಿ ಅಂದ್ರೆ ಮತ್ತೆ ಮಲ್ಕೊಂಡು ಗೊರ್ಕೆ ಹೊಡಿತಾ ಇದ್ದೀರಾ?
ಅಮೇ ಅಮೇ ಪಾಪ ಯಾಕಮ್ಮೆ ನಿನಗ ಆ ಜೋಡಿಗಳ ಮೇಲೆ ಅಷ್ಟೊಂದು ಕೋಪ? ನೆಮ್ಮದಿಯಾಗಿದ್ದಾರೆ ಪಾಪ. ಇಷ್ಟ ದಿನ ಗೂಡಲ್ಲಿ ಹಕ್ಕಿಗಳ ತರ ಇದ್ರು, ಈಗ ಹಾರಾಡಕ್ ಬಿಟ್ಟಿದ್ದಾರೆ. ನೆಮ್ಮದಿಯಾಗಿ ಹಾರಾಡ್ಕೊಂಡು ಇರ್ಲಿ ಬಿಡಮ್ಮಿ, ಡಿಸ್ಟರ್ಬ್ ಮಾಡೋದು ಯಾಕೆ? ಅವ್ರ ಮೇಲೆ ಕೋಪ ಅಲ್ಲ, ಕೋಪ ಇರೋದು ನಿಮ್ ಮೇಲೆ. ನೀವು ಯೋಚನೆ ಮಾಡಿದ್ರೆ ಹಾಗೆ ಬಿಟ್ಕೊಂಡ್ಬಿಡ್ಬೋದು. ಅದೇ ಸೀತಾದೇವಿಯವ್ರು ಸುಮ್ನಿರ್ತಾರೆ ಅನ್ಕೊಂಡಿದೀರಾ? ಸಮರ್ಥ ಗುಲಾಬಿನ ಒಂದ್ ರೂಮಲ್ಲಿ ಬಿಟ್ಬಿಟ್ಟು ಅವ್ರು ಖಂಡಿತವಾಗ್ಲೂ ಸುಮ್ನೆ ಇರಲ್ಲ. ಸಮರ್ಥನ ಹೇಗ್ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅವ್ರೇನಾರು ಯೋಚನೆ ಮಾಡಿ ಅವರೇ ಹೋಗಿ ಕರ್ಕೊಂಡ್ ಬರೋ ಬದಲು ನೀವ್ ಹೋಗಿ ಕರ್ಕೊಂಡ್ ಬರೋದು ಒಳ್ಳೆ ತಾನೆ. ಹೋಗ್ರಿ. ಅಮೇ, ಸೀತಮ್ಮ ರೂಮಿಂದ ಆಚೆ ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಲ್ಲ ಕಡೆ ಕ್ಯಾಮ್ರಾ ಫಿಕ್ಸ್ ಆಗಿದೆ ಅಂತ ಹೇಳಿದೀನಿ. ಆದ್ರೂ ನಾನು ಸೀತಾದೇವಿಯವ್ರನ್ನ ನಂಬಲ್ಲ. ನನ್ ಮಗ ನನ್ ಕನ್ಸ್ಗಳನ್ನೆಲ್ಲ ಹಾಳ್ ಮಾಡ್ಬಿಡ್ತಾನೆ ಅಂತ ಅವ್ರು ಹೋಗಿ ಸಮರ್ಥನ ಕರ್ಕೊಂಡ್ ಬರ್ಬೋದಲ್ವಾ? ಅಯ್ಯೋ ಅಮ್ಮಿ, ನಿನಗ ಅಷ್ಟೊಂದು ಅನುಮಾನ ಇದ್ರೆ ಸಮರ್ಥಂಗ್ ಫೋನ್ ಮಾಡ್ತೀನಿ. ಫೋನ್ ಮಾಡ್ಬಿಟ್ಟು ನೋಡಪ್ಪ ಮಾತಾಡೋದು ಮುಗ್ದಿದ್ರೆ ಎದ್ದು ರೂಮ್ಗೆ ಹೋಗು ಅಂತ ಹೇಳ್ತೀನಿ. ಅವನಿಗೆ ನಾನು ಫೋನ್ ಮಾಡಿದಾಗ ರಿಸೀವ್ ಮಾಡಿದ್ರೆ ಗುಲಾಬಿ ಅವ್ರ ಜೊತೆ ಇದ್ದಾನೆ ಅಂತ ಅರ್ಥ. ರಿಸೀವ್ ಮಾಡದೆ ಇದ್ರೆ ರೂಮ್ಗೆ ಹೋಗಿ ಮಲಗಿದಾನೆ ಅಂತ ಅರ್ಥ. ಇರು. ಅಯ್ಯೋ, ಕೇಳಿದ್ರೆ ನಾನು ತೆಕ್ಕೊಡ್ತಾ ಇರ್ಲಿಲ್ವಾ? ಹ. ಏನಾಯ್ತ್ರಿ? ಚೇಳ್ ಕಚ್ತಾ ಇದೆಯಾ ಫೋನಲ್ಲಿ ನಿಮ್ಗೆ? ಇಲ್ಲ ಮೀ, ಸಮರ್ಥ ರಿಂಗ್ ಟೋನ್ ಹಂಗೆ ಇಟ್ಕೊಂಡವನೆ. ಅಯ್ಯೋ ಅಮ್ಮಿ, ಅವನ್ ರಿಸೀವ್ ಮಾಡ್ತಿಲ್ಲ. ಹಂಗಂದ್ರೆ ಅವನ್ ರೂಮ್ಗೆ ಹೋಗಿ ಮಲಗಿದಾನೆ ಅಂತ ಅರ್ಥ. ಸುಮ್ನೆ ಮಲ್ಕೋ. ಹಾಗೆಲ್ಲ ಮಲ್ಕೊಳಕ್ ಆಗಲ್ಲ. ನೀವ್ ಇನ್ನೊಂದ್ಸಲ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನಾನ್ ಫೋನ್ ಮಾಡಕ್ ಆಗಲ್ಲ ಅಮ್ಮಿ, ನೀನೇ ಬೇಕಾದ್ರೆ ಫೋನ್ ಮಾಡ್ಕೋ. ನಂಗೆ ನಿದ್ದೆ ಬರ್ತಿದೆ, ಮಲ್ಕೋತೀನಿ. ಲಾಕ್ ಮಾಡ್ಬಿಟ್ರಲ್ಲ. ದಡ್ಡಿ, ನಾನು ಸಮರ್ಥಂಗೆ ಫೋನ್ ಮಾಡಿದೀನಿ ಅಂತ ಅನ್ಕೊಂಡಿದ್ದಾಳೆ. ನಾನು ಬೇರೆ ನಂಬರ್ಗೆ ಫೋನ್ ಮಾಡಿ ಸಮರ್ಥಂಗೆ ಫೋನ್ ಮಾಡಿದೀನಿ ಅನ್ನೋ ತರ ನಾಟಕ ಮಾಡಿದೆ. ಅಲ್ಲ ಪಾಪ, ಇಬ್ರು ಪ್ರೇಮಿಗಳನ್ನ ಯಾಕೆ ದೂರ ಮಾಡೋದು? ಪ್ರೇಮಿಗಳನ್ನ ಒಂದು ಮಾಡಿದ್ರೆ ಆ ಭಗವಂತ ಮೆಸ್ತಾನೆ. ಸಮರ್ಥ್, ಗುಲಾಬಿ ಮೇಡಮ್, ಆಲ್ ದಿ ಬೆಸ್ಟ್. ಗೌಡ್ರೆ, ಗೌಡ್ರೆ, ಏನಿದು ಬೆಳಗ್ ಬೆಳಗ್ಗೆನೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡ್ ಕೂತಿದ್ದೀರಲ್ಲ? ಅದು ದೇಶದ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ. ಓ, ಅನ್ಪೂರ್ಣ ಅವ್ರೆ, ನಿಮ್ ಬಗ್ಗೆ ಯೋಚನೆ ಮಾಡ್ಕೊಂಡ್ ಕೂತಿದ್ದಾರೆ. ಈ ಮಾಲಿನಿ ಮೇಡಮ್ ಅವರೇ, ನೀವು ಮಾದಕ ತಾರೇನಾ ಫಿಟ್ಟಿಂಗ್ ತಾರೇನಾ? ನಾನ್ ಹೇಳಿದ್ದು ದೇಶದ ಸಮಸ್ಯೆ ಬಗ್ಗೆ, ನಮ್ ಸಮಸ್ಯೆ ಬಗ್ಗೆ ಅಲ್ಲ. ನಾನ್ ಯಾವಾಗ್ಲೂ ಮಾದಕ ತಾರೇನೆ. ಏನು ಒಬ್ಬರೇ ಬಂದಿದ್ದೀರಾ? ರೇಖಾ ಮೇಡಮ್ ಅವ್ರು